ದೇಶದ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಂತ ವರ್ಟಿಕಲ್ ಲಿಫ್ಟ್ ಸೇತುವೆಯನ್ನು ಇವತ್ತು ಪ್ರಧಾನಿ ಮೋದಿ ಲೋಕಾರ್ಪಣೆಗೊಳಿಸಿದ್ರು. ಪಂಬನ್ನಿಂದ ರಾಮೇಶ್ವರಂ ಸಂಪರ್ಕ ಕಲ್ಪಿಸುವಂತ ವರ್ಟಿಕಲ್ ಲಿಫ್ಟ್ ಸೇತುವೆ ಇದು. ಇದನ್ನು ಪಂಬನ್ ಸೇತುವೆ ಅಂತ ಕರೀತಾರೆ. ಬರೋಬ್ಬರಿ 550 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತ ಪಂಬನ್ ಸೇತುವೆಯಿಂದ ಹತ್ತಾರು ಅನುಕೂಲ ಇದೆ. ಸೊ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲ್ವೆ ಸೇತುವೆ ಇದು. 2.5 ಕಿಲೋಮೀಟರ್ ಉದ್ದದ ವರ್ಟಿಕಲ್ ಲಿಫ್ಟ್ ರೈಲ್ ಸೇತುವೆ. ಸೊ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಪಂಬನ್ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಸಮುದ್ರ ಮಾರ್ಗದಲ್ಲಿ ಹಡಗುಗಳ ಸಂಚಾರಕ್ಕೆ ವಿಶೇಷವಾದಂಥ ವ್ಯವಸ್ಥೆ ಇದೆ. ಇನ್ನು ಹಡಗುಗಳ ಸಂಚಾರದ ಸಂದರ್ಭದಲ್ಲಿ ಇದನ್ನು ಮೇಲಕ್ಕೆ ಲಿಫ್ಟ್ ಮಾಡ್ಬೋದು, ಯಾವುದೇ ತೊಂದರೆ ಆಗಲ್ಲ ಹಡಗುಗಳಿಗೆ. 5 ನಿಮಿಷದಲ್ಲಿ ಗರಿಷ್ಠ 22 ಮೀಟರ್ವರೆಗೆ ಮೇಲಕ್ಕೆ ಲಿಫ್ಟ್ ಮಾಡ್ಬೋದು. ಎಲೆಕ್ಟ್ರೋ ಮೆಕ್ಯಾನಿಕಲ್ ವ್ಯವಸ್ಥೆ ಮೂಲಕ ಸೇತುವೆ ವರ್ಕ್ ಆಗುತ್ತೆ. ಆರ್ಥಿಕತೆ, ಪ್ರವಾಸೋದ್ಯಮ, ಯಾತ್ರಾರ್ಥಿಗಳಿಗೆ ಅನುಕೂಲ. ಸುಮಾರು 550 ಕೋಟಿ ವೆಚ್ಚದಲ್ಲಿ RVNL ಸಂಸ್ಥೆ ನಿರ್ಮಾಣ ಮಾಡ್ತಿರೋದು. ಸೊ ಸೇತುವೆ ಮೇಲೆ ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ರೈಲು ಸಂಚಾರ ಮಾಡುತ್ತೆ. ಸೊ ರಾಮೇಶ್ವರಂ ಸಂಪರ್ಕಿಸುವಂಥ ನೂತನ ಪಂಬನ್ ಸೇತುವೆ ಮೂಲಕ 5 ನಿಮಿಷದಲ್ಲಿ ರಾಮೇಶ್ವರಂ ತಲುಪೋದು. ಸೊ 1914ರಲ್ಲಿ ಬ್ರಿಟಿಷರು ಪಂಬನ್ ಸೇತುವೆ ನಿರ್ಮಾಣ ಮಾಡಿದ್ರು. ಬ್ರಿಟಿಷ್ ಇಂಜಿನಿಯರಿಂದ ಪಂಬನ್ ಸೇತುವೆ ನಿರ್ಮಾಣ ಉದ್ದದ ಕಬ್ಬಿಣ ಮರದ ತುಂಡುಗಳನ್ನು ಬಳಸಿ ಆಗ ನಿರ್ಮಾಣ ಮಾಡಲಾಗಿತ್ತು. ನಂತರ 2019ರಲ್ಲಿ ನೂತನ ಪಂಬನ್ ಬ್ರಿಡ್ಜ್ ನಿರ್ಮಾಣಕ್ಕೆ ಚಾಲನೆ ನೀಡಿದರು. ಸ್ಟೇನ್ಲೆಸ್ ಸ್ಟೀಲ್ನಿಂದ ನೂತನ ಪಂಬನ್ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಪಂಬನ್ ಸೇತುವೆ ಸ್ಟೀಲ್ಗೆ ವಿಶೇಷ ಲೇಪನ ಬಳಕೆ ಆಗಿದೆ. ಸೊ ಸಮುದ್ರದ ವಾತಾವರಣಕ್ಕೆ ಹೊಂದಿಕೊಳ್ಳುವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೇತುವೆಗೆ ಹಾನಿಯಾಗದ ರೀತಿಯಲ್ಲಿ ವಿಶೇಷ ವಸ್ತುವನ್ನು ಬಳಕೆ ಮಾಡಲಾಗಿದೆ. ವಿಶೇಷ ವಿನ್ಯಾಸ, ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆ ಮಾಡಲಾಗಿದೆ.